ದಕ್ಷಿಣ ಕನ್ನಡ ಜಿಲ್ಲೆಯ ನಕಲಿ ಇಡಿ ದಾಳಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಕೇರಳದ ಅಸಲಿ ಪೊಲೀಸ್ ಅಧಿಕಾರಿಯೊಬ್ಬ ಪ್ರಕರಣದ ಕಿಂಗ್ ಪಿನ್ ಆಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕಲಿ ಇಡಿ ದಾಳಿಯಾಗಿತ್ತು. ಈ ಪ್ರಕರಣಕ್ಕೆ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಕೇರಳದ ಓರ್ವ ಅಸಲಿ ಪೊಲೀಸ್ ಅಧಿಕಾರಿಯೇ ಈ ಪ್ರಕರಣದ ಕಿಂಗ್ ಪಿನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಕಲಿ ಇಡಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿಯನ್ನ ಪೊಲೀಸರು ಭೇದಿಸಿದ್ದಾರೆ. ಅಸಲಿಗೆ ಈ ಪ್ರಕರಣದಲ್ಲಿ ಏನಾಗಿತ್ತು? ನಕಲಿ ಇಡಿ ಅಧಿಕಾರಿಗಳಾಗಿ ಲೂಟಿ ಮಾಡೋದಕ್ಕೆ ಅಂತ, ರೇಡ್ ಮಾಡೋದಕ್ಕೆ ಅಂತ ಈ ಪ್ಲಾನ್ ರೂಪಿಸಿದ್ದರ ಹಿಂದೆ ಯಾರಿದ್ರು? ಇದೆಲ್ಲದಕ್ಕೂ ಕೂಡ ಈಗ ಪೊಲೀಸರು ಉತ್ತರ ಹುಡುಕಿದ್ದಾರೆ. ಕೆಲಸಕ್ಕೆ ರಜೆ ಪಡೆದುಕೊಂಡು ಇಡಿ ಹೆಸರಿನಲ್ಲಿ ಕರ್ನಾಟಕದಲ್ಲಿ ದರೋಡೆ ಮಾಡಿದ್ದಾನೆ. ತ್ರಿಶೂರ್ನ ಕೊಂಡಗಲ್ಲೂರು ಠಾಣೆಯ ಎಎಸ್ಐ ಶಫೀರ್ ಬಾಬು 40 ವರ್ಷ ವಯಸ್ಸು ಅರೆಸ್ಟ್ ಆಗಿದ್ದಾನೆ. ನಕಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಹೆಸರಿನಲ್ಲಿ ದರೋಡೆ ಮಾಡುವಂತಹ ಕೆಲಸಕ್ಕೆ ಇಳಿದಿದ್ದ. ನಕಲಿ ಇಡಿ ದಾಳಿಯ ಪ್ಲಾನ್ ಅನ್ನ ರೂಪಿಸಿದಂತಹ ಟೀಮ್ ಅನ್ನ ಶಫೀರ್ ಬಾಬು ಕಟ್ಟಿದ್ದ. ಒಂದು ನಕಲಿ ಟೀಮ್ ಅನ್ನ, ಅಂದ್ರೆ ಇಡಿ ಅಧಿಕಾರಿಗಳ ಒಂದು ನಕಲಿ ಟೀಮ್ ಅನ್ನ ಈತ ಕಟ್ಟಿದ್ದ ಅನ್ನುವಂತಹ ಒಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನು ಭೇದಿಸಿದಂತಹ ಸಂದರ್ಭದಲ್ಲಿ ಒಂದು ಕ್ಷಣ ಅಚ್ಚರಿಪಟ್ಟಿದ್ರು. ಶಫೀರ್ ಬಾಬುಗೆ ಬಂಟ್ವಾಳದ ಭಾಗದ 3 ಜನ ಸ್ಥಳೀಯರು ಸಾಥ್ ಕೂಡ ಕೊಟ್ಟಿದ್ದಾರೆ. ದಾಳಿ ಬಳಿಕ ತನ್ನ ಪಾಲಿನ ಮೊತ್ತವನ್ನು ಪಡೆದುಕೊಂಡು ಕೆಲಸಕ್ಕೂ ಕೂಡ ಶಫೀರ್ ವಾಪಸ್ಸಾಗಿದ್ದ. ಸದ್ಯ ಬಂಟ್ವಾಳದ ಮೊಹಮ್ಮದ್ ಇಕ್ಬಾಲ್ 38 ವರ್ಷ ವಯಸ್ಸು, ಪಡೀಲ್ನ ಅನ್ಸಾರ್ 27 ವರ್ಷ ವಯಸ್ಸು, ಕೋಳ್ನಾಡು ನಿವಾಸಿ ಸಿರಾಜುದ್ದೀನ್ 38 ವರ್ಷ ವಯಸ್ಸು, ಈ ಆರೋಪಿಗಳನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಇವರು ಪ್ಲಾನ್ ರೂಪಿಸಿದ್ರು. ನಕಲಿ ಇಡಿ ಅಧಿಕಾರಿಗಳ ಒಂದು ವೇಷಭೂಷಣದಲ್ಲಿ ದರೋಡೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು, ದಾಳಿಗಳನ್ನು ಮಾಡ್ತಾ ಇದ್ರು. ಒಂದು ಕ್ಷಣ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣ ದಾಖಲಾದಾಗ ಬೆಚ್ಚಿ ಬಿದ್ದಿದ್ರು. ನಕಲಿ ಇಡಿ ಅಧಿಕಾರಿಗಳು ಅವರ ರೀತಿ ಗೆಟಪ್ ಹಾಕ್ಕೊಂಡು ನಾವು ಇಡಿ ಅಧಿಕಾರಿಗಳು ಅಂತ ದರೋಡೆ ಮಾಡಿದಂತಹ ಪ್ರಕರಣ ಶಾಕ್ ಆಗಿಸ್ಬಿಟ್ಟಿತ್ತು. ಇನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿ ತನಿಖೆ ಕೂಡ ಆರಂಭ ಮಾಡಿದ್ರು. ತನಿಖೆ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮಾಹಿತಿಗಳನ್ನು ನೋಡಿದಂತಹ ಪೊಲೀಸರು ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ಓರ್ವ ಪೊಲೀಸ್ ಅಧಿಕಾರಿಯೇ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿದ್ದ. ಅಂದರೆ ಎಲ್ರಿಗೂ ಟ್ರೈನ್ ಅಪ್ ಮಾಡೋದು, ಒಂದು ಟೀಮ್ ರೆಡಿ ಮಾಡೋದು, ಆ ಟೀಮನ್ನು ಬಳಕೆ ಮಾಡಿಕೊಂಡು ನಾವು ಇಡಿ ಅಧಿಕಾರಿಗಳು ಅಂತ ದಾಳಿ ಮಾಡೋದು, ಅಲ್ಲಿಂದ ದರೋಡೆ ಮಾಡಿ ಎಸ್ಕೇಪ್ ಆಗೋದು, ಇದೆಲ್ಲವೂ ಕೂಡ ಓರ್ವ ಪೊಲೀಸ್ ಅಧಿಕಾರಿ ಪ್ಲಾನ್ ರೂಪಿಸ್ಬಿಟ್ಟು ತನ್ನ ಕೆಲಸಕ್ಕೆ ರಜೆ ಹಾಕ್ಕೊಂಡು ಇಡಿ ಅಧಿಕಾರಿಗಳ ವೇಷಭೂಷಣದಲ್ಲಿ ಈತ ದರೋಡೆ ಮಾಡೋದಕ್ಕೆ ಅಂತ ದರೋಡೆಗೆ ಇಳಿದಿದ್ದ. ಈ ದರೋಡೆಕೋಡರ ಗ್ಯಾಂಗ್ನ ಲೀಡರ್ ಏನಿದ್ದ ಆತ ಪೊಲೀಸ್ ಅಧಿಕಾರಿಗಳು ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಈಗ ಸ್ಫೋಟಕ ಮಾಹಿತಿ ಹೊರಬರ್ತಾ ಇರುವಂಥದ್ದು. ಇದೀಗ ಎಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ.